ಯಾರು ಬಂದಿರೋದು? ಮಾತಾಡ್ಬೇಕು ಯಾರು ಅಂತ. ಹಾಂ, ಎಷ್ಟು ಜನ ಇದ್ದೀರಾ? ಇಬ್ಬರು. ಯಾರ್ಯಾರು? ನೀನು ನಿನ್ನ ಹೆಂಡ್ತಿನಾ? ಏನು ನಿನ್ನ ಹೆಂಡ್ತಿ ಹೆಸ್ರೇನು? ಶಿವಮ್ಮ. ಎಲ್ಲ ಗೊತ್ತು ನಿನ್ಗೆ, ಹೇಳೋ ಕರೆಕ್ಟಾಗಿ. ಇಲ್ಲಾಂದ್ರೆ ಹುಣಸೆ ಬರ್ಲಿ ಎತ್ಕೊಂಡು ಬರ್ತೀರಿ ಈಗ ಅಲ್ಲಿ. ಹಾಂ, ಐ ಹೇಳು ಕರೆಕ್ಟಾಗಿ. ಮಾಡಿಬಿಟ್ಟಿರೋದು ನಿಮ್ಮನ್ನ ಯಾರು ಮಾಡಿಬಿಟ್ಟಿರೋದು? ಆ ಬೊಂಬೆ ಐತೆ, ಬೊಂಬೆ ಮುಖಾಂತರ ಬಿಟ್ಟಿರೋದು. ಖುಷಿಯಾಗಿ ಹೋಗ್ತೀರಾ? ಹೋಗ್ಬೇಕು. ಹೋಗ್ರಿ, ಇಬ್ರು ಹೋಗ್ರಿ ಒಂದೇ ಸರಿ. ಜುಟ್ಟಿಗೆ ಬರ್ರಿ. ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ, ಬೆಂಗಳೂರಿನ ಹೊಸಕೋಟೆ ತಾಲೂಕಿನಲ್ಲಿರುವಂಥ ಭಕ್ತರಹಳ್ಳಿಯಲ್ಲಿರುವಂಥ ಶ್ರೀ ತ್ರಿಶೂಲಕಾಳಿ ದೇವಸ್ಥಾನದ ಬಗ್ಗೆ. ನಮ್ಮ ಮೇಲೆ ಯಾರಾದರೂ ಮಾಟಮಂತ್ರದ ಪ್ರಯೋಗವನ್ನು ಮಾಡಿದರೆ, ನಾವು ಅಲ್ಲಿ ತ್ರಿಶೂಲವನ್ನು ಹಿಡಿದ್ರೆ ಅಲ್ಲಿ ಎಲ್ಲವೂ ಕೂಡ ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿ ನಮಗೆ ಕಾಣುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಅದೇ ರೀತಿಯಾಗಿ ಪ್ರೇತಾತ್ಮಗಳು ಮೈಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಇಲ್ಲಿ ಉಚ್ಚಾಟನೆಯನ್ನು ಮಾಡಲಾಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಸ್ಮಶಾನದಲ್ಲಿ ಪೂಜೆಯನ್ನು ಮಾಡಿ ಆ ಒಂದು ಆತ್ಮಗಳಿಗೆ ಮುಕ್ತಿಯನ್ನು ಕೊಡಲಾಗುತ್ತೆ. ನಾನೀಗ ಮತ್ತೊಮ್ಮೆ ಭಕ್ತರಹಳ್ಳಿಯಲ್ಲಿರುವಂಥ ಶ್ರೀ ತ್ರಿಶೂಲಕಾಳಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇಲ್ಲಿ ಸ್ಮಶಾನದಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೆ, ಜೊತೆಯಲ್ಲಿ ಪ್ರಮುಖವಾಗಿ ಆ ಒಂದು ಆತ್ಮಗಳಿಗೆ ಹೇಗೆ ಮುಕ್ತಿಯನ್ನು ಕೊಡ್ತಾರೆ. ಇಲ್ಲಿ ಒಂದು ಆತ್ಮ ಇರಲಿಲ್ಲ, ನಾನು ಹೋದಾಗ ಒಂದು ಹೆಣ್ಣಿನ ದೇಹದಲ್ಲಿ ಎರಡೆರಡು ಆತ್ಮಗಳಿತ್ತು. ಸಾಕಷ್ಟು ದೇವಸ್ಥಾನಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನೀವು ಇದನ್ನು ನೋಡಿರಬಹುದು. ಆದರೆ ಈ ಒಂದು ಶಕ್ತಿಶಾಲಿ ದೇವಸ್ಥಾನ ಏನಿದೆ, ಇಲ್ಲಿ ಬಂದಿರುವಂಥವ್ರಿಗೆ 99.9% ಜನರಿಗೆ ಇಲ್ಲಿ ಪರಿಹಾರಗಳು ಸಿಕ್ಕಿದೆ ಅನ್ನೋದನ್ನು ನಾನೇ ಸ್ವತಃ ಕಣ್ಣಾರ ನೋಡಿದ್ದೀನಿ. ಈ ಒಂದು ತಾಯಿಯ ಶಕ್ತಿ ಹೇಗಿದೆ, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಇಲ್ಲಿ ಪೂಜೆಗಳನ್ನು ಮಾಡ್ತಾರೆ, ಹೇಗೆ ಆತ್ಮಗಳಿಗೆ ಮುಕ್ತಿಯನ್ನು ಕೊಡ್ತಾರೆ, ಆ ಆತ್ಮಗಳು ಹೇಗೆ ನಡೆದುಕೊಳ್ಳುತ್ತೆ, ಹೇಗೆ ಅದನ್ನು ಆವಾಹನೆಯನ್ನು ಮಾಡ್ತಾರೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡ್ಕೊಬರೋಣ ಬನ್ನಿ. ಯಾರು ಬಂದಿರೋದು? ಯಾರು ಬಂದಿರೋದು? ಮಾತಾಡಲ್ಲ. ಯಾರು ಬಂದಿರೋದು? ಯಾರು 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 ಬಂದಿರೋದು? ಯಾರು ಯಾರು ಬಂದಿರೋದು? ಮಾತಾಡ್ಬೇಕು ಯಾರು ಅಂತ. ಒಡಿಯಪ್ಪ. ಒಡಿಯಪ್ಪ ಅಂದ್ರೆ ಯಾರು? ಮಮ್ಮ. ಏನು ಬಂದಿರೋದು? ಮಾಡಿಬಿಟ್ಟಿರೋದು ನಿನ್ನ? ಮಾಡಿಬಿಟ್ಟವ್ರಾ? ಯಾರು ಮಾಡಿಬಿಟ್ಟಿರೋದು? ಎಷ್ಟು ಜನ ಇದ್ದೀರಾ ನೀವು? ಎಷ್ಟು ಜನ ಇದ್ದೀರಾ? ಇಬ್ರು. ಇಬ್ರು ಇರೋದಾ? ಯಾರ್ಯಾರು? ನೀನು ಹೆಂಡ್ತಿ. ಎಷ್ಟು ಜನ ಆಯ್ತು ಇದನ್ನು ಮಾಡಿಬಿಟ್ಟು? ಟೋಟಲ್ ಇಬ್ರು ಇರೋದಾ, ಮೂವರು ಇರೋದಾ ನೀವು? ನೀನು ನಿನ್ನ ಹೆಂಡ್ತಿನಾ? ಏನು ನಿನ್ನ ಹೆಂಡ್ತಿ ಹೆಸ್ರೇನು? ಶಿವಮ್ಮ. ಶಿವಮ್ಮ ಶಿವಮ್ಮ ಅಂತ ಹೇಳ್ತವ್ರೆ. ಹೇಳೋದ್ರಮ್ಮ ನೀನು ಬಿಡಮ್ಮ, ಬಿಡಿ ಕೈ ಬಿಡು. ಏನು ಬಂದಿರೋದು? ಪಾಪ ಇವ್ರು ತೊಂದರೆ ಕೊಡ್ತಾ ಇದೆ. ಮೊಮ್ಮಗಳಾಗಬೇಕಾ? ನಾನು ಕೇಳು. ರೂಪಾಯಿ ಎಲ್ಲೋದ್ಲು? ರೂಪಾಯಿ ಎಲ್ಲೋದ್ಲು? ಯಾವಾಗಿನ ಕಾಣಿಸ್ತಾ ಇಲ್ಲ ಅವಳು? ಹೇಳು. ಎಲ್ಲಿಗೋದ್ಲು? ಎಲ್ಲೋದ್ಲು ಅವಳು? ಎಲ್ಲ ಜೊತೆಲೇ ಇದ್ರೆ ನಿನಗೆ ಗೊತ್ತಿಲ್ವಾ? ನಿಜ ಹೇಳು. ಸುಳ್ಳು ಹೇಳು, ಕರೆಕ್ಟಾಗಿ ಹೇಳ್ಬೇಕು. ಹೇಳು. ಹೇಳು, ಎಲ್ಲೋದ್ಲು ಅವಳು? ಹೇಳು, ಬೇಗ ಹೇಳು. ಎಲ್ಲೋಳೆ ರೂಪ? ಹೇಳ್ಬೇಕು ಬೇಗ. ಎಲ್ಲ ಗೊತ್ತು ನಿನ್ಗೆ, ಹೇಳೋ ಕರೆಕ್ಟಾಗಿ. ಇಲ್ಲಾಂದ್ರೆ ಹುಣಸೆ ಬರ್ಲಿ ಎತ್ಕೊಂಡು ಬರ್ತೀರಿ ಈಗ ಅಲ್ಲಿ. ಗೊತ್ತಿಲ್ಲ? 4 ದಿನದಿಂದ ಜೈನ್ ದೇವಸ್ಥಾನಕ್ಕೆ ಹೋಗಿದ್ವಿ. ಮಾಡಿದ್ವಿ. ಎಲ್ಲೂ ಬರೋದಿಲ್ಲ ಅಂತ ಜೈನ ಮೇಲೆ ಪ್ರಮಾಣ ಮಾಡಿ ಆಣೆ ಮಾಡೋದು. ಮತ್ತೆ ಅಲ್ಲೇ
ಸರಿ ಇರ್ಲಿ, ಆಯ್ತು. ಈಗ ಎಷ್ಟು ದಿನ ಆಯ್ತು ನಿಮ್ಮನ್ನ ಏನು ಕೋಪಕ್ಕೆ ಇವ್ರಿಗೆ ಏನು ತೊಂದರೆ ಕೊಡ್ಬೇಕಂತ ಮಾಡ್ಬಿಟ್ಟಿದ್ದಾರೆ? ಎಷ್ಟು ದಿನ ಆಯ್ತು? ಎಷ್ಟು ದಿನ ಆಯ್ತು ನೀವು ಬಂದು? ಹಾಂ, ಕರೆಕ್ಟಾಗಿ ಹೇಳು, ಎಷ್ಟು ದಿನ ಆಯ್ತು ಅಂತ ಕೇಳು. ಎಷ್ಟು ದಿನ ಆಯ್ತು? ಎಷ್ಟು ದಿನ ಆಯ್ತು ಹೇಳು. ಎಲ್ಲ ಗೊತ್ತು. ಹಾಂ, ಹೇಳು. 2.5 ತಿಂಗಳಾಯ್ತಾ ನಿನ್ ಬಿಟ್ಟು? ಎಲ್ಲೈತೆ ಬೊಂಬೆಗಳು? ಎಲ್ಲೈತೆ? ಯಾರು ಬಿಟ್ಟಿದ್ದು? ಯಾರು ಬಿಟ್ಟಿದ್ದು ನಿಮ್ಮನ್ನ? ಹೇಳು, ಯಾರು ಬಿಟ್ಟಿದ್ದು? ಯಾರು ಬಿಟ್ಟಿರೋದು? ಏನು ಮಾಡಿದ್ರು? ಅಲ್ಲಲ್ಲ, ಏನಿಲ್ಲ, ಯಾರು ಮಾಡಿಬಿಟ್ಟಿರೋದು ನಿಮ್ಮನ್ನ? ಹಾಂ ಹಾಂ, ಹೈ ಹೇಳು ಕರೆಕ್ಟಾಗಿ. ಮಾಡಿಬಿಟ್ಟಿರೋದು ನಿಮ್ಮನ್ನ ಯಾರು ಮಾಡಿಬಿಟ್ಟಿರೋದು? ಹಾಂ, ಯಾರು ಮಾಡಿರೋದು? ಹಾಂ, ಮಗ ಸೊಸೆ. ಏನು ದ್ವೇಷ? ಏನು ದ್ವೇಷ? ಅಲ್ಲ, ಅವ್ರಿಗೆ ಏನು ದ್ವೇಷ? ಹಾಂ, ಏನು ದ್ವೇಷ? ನಿಮ್ಮ ಮಕ್ಳಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಹಿಂಗೆ ಕಾಡ್ತಾ ಇರೋದು ನಮಗೆ. ಮಕ್ಕ ಬ್ಲರ್ ಮಾಡಬೇಕು. ಮಗನ ಒಳ್ಳೇದಾಗಲಿ ಅಂದ್ಬಿಟ್ಟು ತೊಂದರೆ ಕೊಡ್ತಾ ಇರೋದಾ? ಅದೇ ಒಂದೇ ಪೂಜೆ, ಅದೊಂದು ಮತ್ತೆ ಅವ್ರು ಚಿತ್ರದುರ್ಗ ಬಂದವರು. ಮಾತಾಡೋ ರಾತ್ರಿ ಅಷ್ಟೊಂದು ಕೇಳಿದೆ, ಬಾಯಿನೇ ಬಿಡ್ಲಿಲ್ಲ. ಹಾಂ, ಫೋನ್ ಕಳಿಸಿದ್ರಾ? ಸರಿ, ಅದು ಕುಮಾರ ಅಷ್ಟು ಹಂಗೆ ಎತ್ಕೊಂಬರಕ್ಕೆ ಹೇಳ್ಬಿಟ್ರು. ಕುಮಾರ ಅಷ್ಟು ಹಂಗೆ ಗೊತ್ತಿಲ್ಲ, ಹೇಳಿದ್ರು ಅವ್ರಿಗೆ ಎತ್ಕೊಂಬರಕ್ಕೆ. ಸರಿ ಹೇಳ್ತೀನಿ. ಹಾಂ, ಹೋಗ್ತೀರಾ? ಸುಳ್ಳು ಅಣ್ಣ. 15 ದಿನದ ಹಿಂದೆನೆ ಪೂಜೆ ಮಾಡಿ ನಮ್ಮ ಮಕ್ಳದನ್ನ ಕರೆಸ್ಬಿಟ್ಟು ನಮಗೆ ಬಟ್ಟೆ ತಂದು ಪೂಜೆ ಮಾಡಿ ಹಿಂಗೆ ಕೈ ಮುಗಿರಿ ಒಯ್ತೀವಿ ಅಂತಂದ್ರು. ಆ ಬೊಂಬೆ ಮಾಡಿಬಿಟ್ಟಿರೋದೆ ತಣ, ಆ ಬೊಂಬೆ ಐತೆ, ಬೊಂಬೆ ಮುಖಾಂತರ ಬಿಟ್ಟಿರೋದು. ಎಲ್ಲ ಮಾಡಿದ್ವಿ. ಹಾಂ, ಆ ಬೊಂಬೆ ಎಲ್ಲಿ ಹೋಗುತ್ತೆ? ಅಲ್ಲೇ ಐತೆ, ಬೊಂಬೆ ಮುಖಾಂತರ ಬಿಟ್ಟವ್ರೆ. ಕೇಳಿ ಅಣ್ಣ, ಅದೆಲ್ಲ ಹಾಕಿದ್ದಾರೆ, ಕೇಳಿ ಅಣ್ಣ. ಈಗ ಸರಿ ಆಯಿತು. ಹೋಗ್ಲಿ, ಅದು ಬೆಳಕಲ್ಲಿ ಎಳಿಸ್ತೀನಿ ನಾನು. ಹಿಡ್ಕೊಯ್ದು ಸರಿ ಆಯಿತು, ನೀವು ಹೋಗ್ರಿ. ಹಾಂ, ಖುಷಿಯಾಗಿ ಹೋಗ್ತೀರಾ? ಹಾಂ, ಖುಷಿಯಾಗಿ ಹೋಗ್ತೀರಾ? ಹೋಗ್ಬೇಕು. ಅಣ್ಣ ಮನೆಗೆ ಹೋದ್ಮೇಲೆ ತೊಂದರೆ ಕೊಡಿ. ಇರೋಣ ಒಂದು ನಿಮಿಷ ಅಣ್ಣ, ನೀವು ಸೈಲೆಂಟಾಗಿರೋಣ. ಹಲೋ, ಹೋಗ್ರಿ, ಇಬ್ರು ಹೋಗ್ರಿ ಒಂದೇ ಸರಿ. ಜುಟ್ಟಿಗೆ ಬರ್ರಿ. ಇಬ್ರು ಬಂದ್ರಾ? ಹಾಂ, ಬಂದ್ರ ಜುಟ್ಟಿಗೆ? ಇಬ್ರು ಬಂದಿದ್ದೀರಾ? ಹಾಂ, ಹೋಗ್ರಿ. ಇಲ್ಲಿ ಇಟ್ಕೋಬೇಕಲ್ಲೇ, ಇಲ್ಲಿ ಇಟ್ಕೊರಿ. ಹಾಂ, ಹಾಂ, ಸರಿ ಹೋಗ್ರಿ. ತಲೆ ತಗೊಂಡ್ಬಿಡ್ತು. ನೀನೇ ತಕ್ಕ ಕೈ ಕೈ
ಬೆಳಗ್ಗೆ ಬಂತಮ್ಮ ಆ ಕತ್ಲೆನ ಎಳೆದು ಬೆಂಕಿಲಿ ಹಾಕು ಅಂತ ಹೇಳಮ್ಮ. ಮನೆಗಿರೋ ಕತ್ಲೆನ ಎಳೆದು ಬೆಂಕಿ ಹಾಕಿ ಒಂದೊಂದು ಮನೆಯೇ ಫಸ್ಟು. ನೀವಿರೋ ಮನೆಯಲ್ಲಿ ಶ್ಯಾಡೋ ಥರ ಏನಾದ್ರು ಓಡಾಡ್ತಾ ಇದ್ದೀರಾ? ಅಮ್ಮನಿಗೆ ಹೇಳು. ಕಾಳಿಯಮ್ಮ ಬಂದವರಾ? ಕರಿ ಕಾಳಿಯಮ್ಮನ ಕರಿ ಫಸ್ಟು. 9 ಸರಿ ಕರಿ ಕಾಳಿಯಮ್ಮನ. ಬಂದ್ರ ಕಾಳಿಯಮ್ಮನ ಕರಿ. 9 ಸರಿ ಕರಿ. ಹಿಂಗೆ ಇಲ್ಲಿ ಬಂದ್ರಮ್ಮ? ಕಾಳಿಯಮ್ಮ ಬಂದ್ರ? ಕಾಳಿಯಮ್ಮ ಬಂದ್ರ? ವಿಗ್ರಹ ರೂಪದಲ್ಲ ಇದ್ದಾರ ಮನುಷ್ಯ ರೂಪದಲ್ಲ ಇದ್ದಾರ? ತಾಯಿಗೆ ಪಾದ ತೊಳೆದಷ್ಟೇ ಕುಂಕುಮ ಇಟ್ಟು ಪೂಜೆ ಮಾಡು. ಮಾಡ್ತಾ ಇದೀಯಾ? ಪೂಜೆ ಮಾಡಿದಾಯ್ತಾ? ಮಾಡ್ತಾ ಇದೀಯಾ? ಅಮ್ಮನಿಗೆ ಹೇಳು, ಮನೆ ಒಳಗಡೆ ಶಾಡೋ ಇದೆಯಲ್ಲ ಅದನ್ನು ಕತ್ತರಿಸಿ ಇಲ್ಲಿ ಬೆಂಕಿಲಿ ಹಾಕು ಅಂತ ಹೇಳು. ಅಮ್ಮನಿಗೆ ಕತ್ತರಿಸಿ ಬೆಂಕಿಲಿ ಹಾಕು ಅಂತ ಹೇಳು.